ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರ ಸಾರಿದ್ದಾರೆ. ಇಂದು ರಾಜ್ಯದಲ್ಲಿ ಹಾಲು, ಟೀ ವ್ಯಾಪಾರ ಬಂದ್ ಆಗಿದೆ. ಇಂದು ಹಾಲಿನ ಉತ್ಪನ್ನಗಳ ಮಾರಾಟ ಮಾಡೋ ಹಾಗಿಲ್ಲ. ನಾಳೆ ಬೀಡಿ, ಸಿಗರೇಟ್, ಗುಟ್ಕಾ ಇವುಗಳನ್ನು ಮಾರಾಟ ಮಾಡ್ತಾ ಇಲ್ಲ. ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡಲು ನಿರ್ಧರಿಸಿದ್ದಾರೆ ವ್ಯಾಪಾರಿಗಳು. ವಾಣಿಜ್ಯ ತೆರಿಗೆ ನೋಟಿಸ್ ವಿಚಾರಕ್ಕೆ ಇಂದು ವ್ಯಾಪಾರಿಗಳು ಸಮರ ಸಾರಿದ್ದಾರೆ. ಇಂದು ರಾಜ್ಯದಲ್ಲಿ ಹಾಲು, ಟೀ ವ್ಯಾಪಾರ ಮಾಡ್ತಾ ಇಲ್ಲ. ಇಂದು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ನಿಷೇಧಿಸಿದ್ದಾರೆ. ನಾಳೆ ಬೀಡಿ, ಸಿಗರೇಟ್, ಗುಟ್ಕಾ ಮಾರಾಟವನ್ನು ನಿಷೇಧಿಸಲಾಗಿದೆ. ಇಂದಿನಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರ ಮಾಡಲು ನಿರ್ಧರಿಸಿದ್ದಾರೆ ವ್ಯಾಪಾರಿಗಳು. ವಾಣಿಜ್ಯ ತೆರಿಗೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಕಡ್ಡಾಯ ಇಲಾಖೆಯಿಂದ ಈಗ ತೆರಿಗೆಯನ್ನು ಪಾವತಿಸಬೇಕು ಅಂತ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಹಾಗಾಗಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ಅಂಗಡಿಯ ವ್ಯಾಪಾರಿಗಳು ಈಗ ಇದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಲು, ಟೀ ವ್ಯಾಪಾರ ಮಾಡೋದನ್ನು ಇಂದು ನಿಲ್ಲಿಸಿದ್ದಾರೆ. ಜೊತೆಗೆ ಇಂದು ಹಾಲು ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಇಂದು ಮಾರಾಟ ಮಾಡ್ತಾ ಇಲ್ಲ. ನಾಳೆ ಬೀಡಿ, ಸಿಗರೇಟು, ಗುಟ್ಕಾ ಇದ್ಯಾವುದು ಸಿಗಲ್ಲ, ಇದನ್ನು ನಿಷೇಧಿಸಿದ್ದಾರೆ. ನಾಳೆ ಮಾರಾಟ ಮಾಡೋದಿಲ್ಲ ಅಂತ. ನಾಳೆ ಮಾತ್ರ ಮಾರಾಟ ಮಾಡೋದನ್ನ ನಿಲ್ಲಿಸ್ತಾ ಇದ್ದಾರೆ ವ್ಯಾಪಾರಿಗಳು. ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡಲು ನಿರ್ಧರಿಸಿದ್ದಾರೆ. ವಾಣಿಜ್ಯ ಇಲಾಖೆಯಿಂದ ತೆರಿಗೆ ನೋಟಿಸು ಇಶ್ಯೂ ಆಗಿತ್ತು. ಸಣ್ಣ ಪುಟ್ಟ ಅಂಗಡಿಗಳ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವ್ಯಾಪಾರಿಗಳು ಸಮರ ಸಾರಿದ್ದಾರೆ. ನಾವು ಹಾಲು ಮತ್ತೆ ಟೀ, ಹಾಲಿನ ಉತ್ಪನ್ನಗಳನ್ನು ಇಂದು ಮಾರಾಟ ಮಾಡೋದಿಲ್ಲ, ಇವತ್ತು ಸ್ಥಗಿತಗೊಳಿಸಿದ್ದಾರೆ. ಸಮಸ್ಯೆಗಳು ಪರಿಹಾರ ಆದ್ಮೇಲೆ ಮತ್ತೆ ವ್ಯಾಪಾರವನ್ನ ಮುಂದುವರಿಸ್ತಾರೆ. ಆದರೆ ಈ ತೆರಿಗೆ ವಿಧಿಸಿರೋದು ಇದೆಯಲ್ಲ, ಇದನ್ನ ತೆಗಿಬೇಕು ಅಂತ ವ್ಯಾಪಾರಿಗಳು ಸಮರ ಸಾರಿದ್ದಾರೆ. ಇನ್ನು ಜುಲೈ 25ರಂದು ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಲಾಗುತ್ತೆ. ಬೇಕರಿ, ಕಾಂಡಿಮೆಂಟ್ಸ್, ಬೀಡಾ ಶಾಪ್ಗಳು ಓಪನ್ ಆಗೋದಿಲ್ಲ. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆದಿದೆ. ಕುಟುಂಬದ ಸಮೇತ ವ್ಯಾಪಾರಿಗಳಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಅನಿರ್ದಿಷ್ಟಾವಧಿಯವರೆಗೆ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಇಂತಿಷ್ಟೇ ಅವಧಿವರೆಗೆ ಅಂತ ಇಲ್ಲ, ಅನಿರ್ದಿಷ್ಟಾವಧಿಯವರೆಗೆ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ನಿರ್ಧಾರ ಮಾಡಿದ್ದಾರೆ. ಶಾಪ್ ಮುಂದೆ ನೋ ಫೋನ್ ಪೇ, ಗೂಗಲ್ ಪೇ ಬೋರ್ಡ್ ಅನ್ನು ಹಾಕಲಾಗಿದೆ. ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಲಿದೆ. ಯಾಕಂದ್ರೆ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸನ್ನು ನೀಡಿದೆ. ಹಾಗಾಗಿ ವ್ಯಾಪಾರಿಗಳು ಈಗ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಅಂಗಡಿ ಮುಂಗಟ್ಟು ಬಂದ್ ಆಗಲಿದ್ದು, ಬೇಕರಿ, ಕಾಂಡಿಮೆಂಟ್ಸ್, ಬೀಡಾ ಶಾಪ್ಗಳು ಓಪನ್ ಆಗೋದಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕುಟುಂಬ ಸಮೇತರಾಗಿ ವ್ಯಾಪಾರಿಗಳಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇನ್ನು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಶಾಪ್ ಮುಂದೆ ನೋ ಫೋನ್ ಪೇ, ನೋ ಗೂಗಲ್ ಪೇ ಬೋರ್ಡ್ ಅನ್ನು ಹಾಕಲಾಗಿದೆ. ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗುತ್ತೆ. ಇನ್ನು ಸಣ್ಣ ಪುಟ್ಟ ಎಲ್ಲ ವ್ಯಾಪಾರಿಗಳ ಸಂಘದಿಂದ ಈ ಬಂದ್ಗೆ ಕರೆ ಕೊಡಲಾಗಿದೆ. ವಾಣಿಜ್ಯ ತೆರಿಗೆ ನೋಟಿಸ್ ಅನ್ನ ನೀಡಿತ್ತು. ಹಾಗಾಗಿ ಈ ವಿರುದ್ಧ ಈಗ ವ್ಯಾಪಾರಿಗಳು ಸಮರ ಸಾರಿದ್ದಾರೆ.